ಬಂಧುಗಳೇ ನಮಸ್ಕಾರ. ನಾನು ಡಿ ಜಿ ನಾಗರಾಜ್, KRS ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷ. ಇವತ್ತು ಲೈವ್ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಯಗ್ನಳ್ಳಿ ಡಿಪೋದಲ್ಲಿ ಒಂದು ರೇಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನೋಡೋಣ ಅದು ರೇಷನ್ನು ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇಳೋಣ. ಸ್ವಲ್ಪ ಇಲ್ಲೇ ಒಂದು ನಿಮಿಷ ಮಂಚು ಬೈಲಿ ಇಲ್ಲೇ ನೋಡೋಣ. ಇವರೊಬ್ರು ಹಿರಿಯರೊಬ್ರು ಹೊತ್ಕೊಂಡ್ಬರ್ತಾ ಇದ್ದಾರೆ. ಅದು ಎಷ್ಟು KG ಕೊಟ್ಟಿದ್ದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕೇಳೋಣ. ಹಾಗಾಗಿ ನೋಡೋಣ, ಇಲ್ಲಿ ಬನ್ನಿ. ಇಲ್ಲ ಆನ್ ಮಾಡಪ್ಪ, ಇಲ್ಲಿ ಆನ್ ಮಾಡೋ ಸ್ಕೇಲ್ ಇಟ್ಬಿಟ್ಟು ಒಂದು ಸ್ಕೇಲ್ ಇಟ್ಕೊಂಡಿದ್ದೀವಿ. ಬನ್ನಿಲಿ. ಎಷ್ಟು KG ಸರ್ ಅಣ್ಣ? 30 KGನಾ? ಇಬ್ರದಾ? ಇಬ್ರಿಗೆ 30 KG. ಹಾಂ ಹಿಡಿಯೋದು ಸ್ವಲ್ಪ. ಒಂದು ನಿಮಿಷ. 28,600 ಅಂತ ಹೇಳಿದ್ರೆ ಒಂದೂವರೆ KG ಕಡಿಮೆ ಬರ್ತಾ ಇದೆ. ಒಂದೂವರೆ KG ಇವ್ರಿಗೂ 30 KG ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. 1.5 KG ಕಡಿಮೆ ಬರ್ತೈತೆ. ಈಗಾಗಲೇ ಸುಮಾರು 3 ಜನ 4 ಜನ ತಗೊಂಡೋದ್ರು. ಅವ್ರು ನಾವು ಅವ್ರದ್ದು ತೂಕ ಹಾಕಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಆಲ್ರೆಡಿ ಮನೆಗೆ ತೊಗೊಂಡು ಹೋಗ್ಬಿಟ್ಟಿದ್ರು. ನಮ್ಮದು ಸಹ ಅಲ್ಲಿಂದನೇ ಹೋಗಿ ತಂದಿದ್ವಿ. ನಮ್ಮದು ಸಹ 5 KG ಕಡಿಮೆ ಬಂತು. ಹಾಗಾಗಿ ಒಂದು ಸ್ಕೇಲ್ ಎತ್ಕೊಂಬಂದ್ಬಿಟ್ಟು ತೂಕ ಹಾಕ್ಸಿದ್ವಿ. ಇದನ್ನು 1.5 KG ಕಡಿಮೆ ಕೊಟ್ಟಿದ್ದಾರೆ. ಎತ್ಕೊಳ್ಳಿ, ಅಲ್ಲಿ ಹೋಗೋಣ. ಅಲ್ಲಿಗೆ ಇಲ್ಲ ನೀವು ಅದನ್ನ ಇದು ಮಾಡಬೇಡಿ. ಇಲ್ಲ ಬನ್ನಿ ಒತ್ಕೊಳ್ಳಿ, ಪರವಾಗಿಲ್ಲ. ನೀವು ಹಿರಿಯರು, ನೀವೇನು ಮಾತಾಡೋಕ್ಕಾಗಲ್ಲ. ನಾವೇ ಒತ್ಕೋತೀವಿ. ಮಂಚೆ ಒತ್ಕೊಳಪ್ಪ, ಒತ್ಕೋ ನೀನು ಒತ್ಕೋ, ಪರವಾಗಿಲ್ಲ. ಒತ್ಕೊಳ್ಳಿ, ಇಟ್ಕೊಳ್ಳಿ. ನೋಡೋಣ ಈಗ ರೇಷನ್ ಡಿಪೋದಲ್ಲಿ. ಇಲ್ಲ ಅಲ್ಲಿ ಸುಮಾರು ಲಾಸ್ ಆಗ್ತೈತಿ ಎಲ್ರಿಗೂ. ಹಾಗಾಗಿ ನಾವು ಇದು ಮಾಡ್ತಾ ಇದ್ದೀವಿ. ನೋಡೋಣ ರೇಷನ್ ಡಿಪೋದ ಹತ್ರ. ನೀವು ಮಂಜು ನೀನು ಒತ್ಕೊಳ್ಳೋ, ದೊಡ್ಡವರು. 10 ನಿಮಿಷ ಒತ್ಕೋ, ಪರವಾಗಿಲ್ಲ. ಇಲ್ಲ ಏನಿಲ್ಲ, ಒತ್ಕೊಳ್ಳಿ. ಒತ್ಕೊಂಡು ಇದು ಮಾಡಿಬಿಟ್ಟು ಏನಿಲ್ಲ, ಯಾರೇನು ಮಾಡಲ್ಲ. ನಡ್ರಿ, ಯಾರೇನು ನನ್ನ ಮೇಲೆ ಒಂದ್ಸಾರಿ ಹಿಂದೆ ನಾನು ರೋಪ್ ಹಾಕಿದ್ದಕ್ಕೆ ಯಾರೇನಿಲ್ಲ. ನಾವಿದ್ದೀವಿ, ಬನ್ನಿ. ನಾವಿದ್ದೀವಿ ಅಷ್ಟೇ. ನಾವಿದ್ದೀವಿ, ಬನ್ನಿ. ನಾವಿದ್ದೀವಿ, ಬನ್ನಿ. ಕಂಪ್ಲೇಂಟ್ ಮಾಡಿ ನಾನು ಎಷ್ಟು ಹೇಳ್ತೀನಿ ಬೇಕಾರೆ. ಏನಿಲ್ಲ, ಬನ್ನಿ. ಈಗ ತೋರಿಸ್ಬೇಕು ಅವ್ನಿಗೆ, ಈಗ ತೋರಿಸ್ಬೇಕು. ಬನ್ನಿ. ಅದನ್ನೇ ನೀವು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾವು ಕೊಡಿ, ಓದ್ಕೋತೀನಿ. ಮುಂಚೆ ಎತ್ಕೊಳಪ್ಪ, ಅಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ. ದೊಡ್ಡವರು ದಯವಿಟ್ಟು ಕೊಡಿ ಇವ್ರಿಗೆ. ಈಗ ನೋಡೋಣ. ಈಗ ಎಲ್ರೂ 5 KG 10 KG ಕಡಿಮೆ ಬರ್ತೈತಿ ಅಂತ ಹೇಳ್ಬಿಟ್ಟು ಬನ್ನಿ. ಇಲ್ಲ ಬನ್ನಿ, ಪರವಾಗಿಲ್ಲ. ತೂಕ ಮಾಡಿ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಇವ್ರಿಗೂ 5 KG ಕಡಿಮೆ ಬರ್ತೈತೆ. ಹಾಗಾಗಿ ನೋಡೋಣ, ಅಲ್ಲಿ ತೂಕ ಹಾಕ್ಸೋಣ ಹೇಗೆ ಇದು ಬರ್ತೈತೆ ಅಂತ ಹೇಳ್ಬಿಟ್ಟು. 1.5 KG 30 KG ಕಡಿಮೆ 30 KG ಕೊಡೋದಕ್ಕೆ 1.5 KG ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ನೋಡೋಣ, ಇವತ್ತು ಕೇಳೋಣ. ಈಗ ಎಲ್ರಿಗೂ ಯಾವುದು ದಾಖಲೆಗಳಿಲ್ಲ. ಎಲ್ರಿಗೂ ಸಹ 5 KG ಕಡಿಮೆ ಕೊಡ್ತಾ ಇದ್ದಾರೆ. 60 KG ಕೊಡೋದಕ್ಕೆ 55 KG ಈ ಥರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಇದ್ರೊಳಗೆ ಇಟ್ಕೊಳಪ್ಪ ಸ್ಕೇಲ. ನೋಡೋಣ, ಇದನ್ನು ಚೆಕ್ ಮಾಡೋಣ. ಈ ಹಿರಿಯ ನಾಗರಿಕರು ಏನೋ ಒಂದು ಕಷ್ಟಪಟ್ಟು ಏನೋ ಸೊಸೈಟಿನಲ್ಲಿ ಏನೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಆದ್ರೂ ಇಂಥವ್ರಿಗೆಲ್ಲ 1.5 KG 2 KG ಈ ಥರ ಕಡಿಮೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಬೇಡ ಸರ್, ಒಂದು ನಿಮಿಷ, ಒಂದು 5 ನಿಮಿಷ ನೋಡಿ. ಇವ್ರೊಬ್ರದ್ದು ತೂಕ ಹಾಕ್ಬಿಡೋಣ. ಹಾಗೇನೆ ಈಗ ಬಿಡಿ ಸರ್. ಆನ್ ಮಾಡ್ದೇನಪ್ಪ, ಆನ್ ಮಾಡೋದ ನೋಡೋಣ. ಈಗೊಂದು ತೂಕ ಎಷ್ಟು KG ಸರ್ ನಿಮ್ಗೆ? 60 KGನಾ? 60 KG. ಇಲ್ಲ ಅದನ್ನು ಅದ್ರ ಸಮೇತ ಹಾಕ್ಬಿಡಿ. ಹಾಗಾಗ್ಬಿಟ್ಟು ಈಗ ಹೊತ್ಕೊಂಡ್ಬರ್ತಾ ಇದ್ದಾರೆ. ಇದೇ ರೇಷನ್ ಡಿಪೋತ್ ಇದೆ. ಅಲ್ಲೇ ಲೈನ್ಗೆಲ್ಲ ಜನಗಳು ನಿಂತಿದ್ದಾರೆ. ಹಾಗಾಗ್ಬಿಟ್ಟು ಇವರು ತರ್ತಾ ಇದ್ದಾರೆ. ನೀವು ತಂದಿದ್ದೀನಪ್ಪ. ಇದು ಚಿಲ್ಲರೆ 6-7 KG. ಒಂದು ನಿಮಿಷ. 7.25. 7.25 49 50 KG. 57 KG. ಇವ್ರಿಗೆ 3 KG ಕಡಿಮೆ ಬಂದಿದೆ. ಇವ್ರಿಗೆ ಎರಡೂ ಸೇರಿಸಿ 3 KG ಕಡಿಮೆ ಬಂದಿದೆ. ಹಾಗಾಗಿ ನೋಡೋಣ, ಅವ್ರನ್ನ ಪ್ರಶ್ನೆ ಮಾಡೋಣ. ದಯವಿಟ್ಟು ಒಂದು 5 ನಿಮಿಷ ಸರ್. ಒಂದು 5 ನಿಮಿಷ. ಒಂದು 5 ನಿಮಿಷ ಎತ್ತಿ ಸ್ಕೂಟರ್ ಮೇಲೆ ಇಡಪ್ಪ. ಅಲ್ಲಿ ಒಂದು 5 ನಿಮಿಷ ದಯವಿಟ್ಟು. ಇಲ್ಲ ಮನೆಗೆಲ್ಲ ಇಲ್ಲೇ ಬಂದಿದ್ದೀರಾ. ನಾವು ಇಲ್ಲಿಂದ ಹಿಡ್ತಿದ್ದೀವಿ. ಕ್ಯಾಮ್ರಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಇವ್ರದ್ದು ಯಾವುದಪ್ಪ ಇದು? ಬನ್ನಿ ಹಾಗೆ ಸ್ವಲ್ಪ ಕೇಳೋಣ ಅಲ್ಲಿ. ಹಾಗಾಗಿ ತೂಕ ಯಾವ್ದು ಸ್ಕೇಲ್ ತೂಕ ಆಗ್ತಾ ಇದೆ ಇವಾಗ.
ನೋಡಿ ಅವ್ರನ್ನ ಸ್ವಲ್ಪ ಪ್ರಶ್ನೆ ಮಾಡೋಣ, ಅದೇನು ಹೇಳ್ತಾರೆ ಸ್ವಲ್ಪ ಕೇಳೋಣ. ಹಾಗಾಗಿ ಈಗ ಇಲ್ಲಿ ರೇಷನ್ ಡಿಪೋದ ಹತ್ರ ಬರ್ತಾ ಇದ್ದೀವಿ. ಹಾಗೆ ಇವರು ಬರ್ತಾ ಇದ್ದಾರೆ, ಏನೋ ತಿರ್ಗಾ ಇವ್ರದ್ದು ಯಾವುದೋ ಒಂದು ಇನ್ನೊಬ್ರದ್ದು ತೂಕ ಹಾಕಿದ್ದಾರೆ. ಹಾಗಾಗಿ ಬಿಟ್ಟು ಇವರು ಯಾರ್ದು ಇದು ಎಷ್ಟು ಕೆ ಜಿ ಇದು? 15 ಕೆ ಜಿ. ಇವರಲ್ಲಿ 700 14 ಕೆ ಜಿ ಬಂದಿದೆ. ಇವ್ರದ್ದು ಒಂದು 700 ಗ್ರಾಮ್ ಮಾಡಿದವ್ರೆ. ಆಗ ಅನ್ನಿಸ್ತೈತೆ ತೂಕದಲ್ಲಿ ಏನು ಅರ್ಜೆಂಟ್ ಏನಣ್ಣ ನಿಮಗೆ? ಅರ್ಜೆಂಟ್ ಇದೆ ಮೋಸ ಆಗ್ತಾ ಇರೋದೇನು ಬೇಕಿಲ್ವ ನಿಮಗೆ? ಹಾಂ, ಅರ್ಜೆಂಟಲ್ಲೇ ಎಲ್ಲ ಮೋಸ ಆಗೋದೇನು ಬೇಕಿಲ್ವ ನಿಮಗೆ? ತೂಕದಲ್ಲೇ ಅಡ್ಜಸ್ಟ್ಮೆಂಟ್ ಇದೆ ಅನ್ನಿಸ್ತೈತೆ ನನಗೇನೋ ಈಗ. ಹಾಂ, ಹಾಗಾಗಿ ನೋಡೋಣ, ಇವ್ರನ್ನ ಕೇಳೋಣ ಹಾಗೆ ಹೇಗೆ ಯಾವ ಥರ ಇದಾಗ್ತೈತೆ ಅಂತ ಹೇಳ್ಬಿಟ್ಟು. ಈಗ ಅದಲ್ದೇ 3 ಗಂಟೆಗೆ ಬಂದು ಕುಳಿತುಕೋತಾರ. ಅದು ಯಾವ ಉದ್ದೇಶಕ್ಕೆ ಬಂದು ಕುಳಿತುಕೋತಾರೋ ಗೊತ್ತಿಲ್ಲ. ತಿಂಗಳೆಲ್ಲ ತೆಗೆದ್ರೆ ಏನೂ ಆಗೋದಿಲ್ಲ. ಹಾಗಾಗಿ ಇದು ಮಾಡ್ತಾ ಇದ್ದಾರೆ. ನೋಡೋಣ, ಇವ್ರನ್ನ ವಿಚಾರಿಸೋಣ, ಏನು ಹೇಳ್ತಾರೆ ನಾವು ಸ್ವಲ್ಪ ಕೇಳೋಣ ಇದನ್ನು. ಅಣ್ಣ, ಇದು ತೂಕದಲ್ಲೆಲ್ಲ ಕಡಿಮೆ ಬರ್ತಾ ಇದೆಯಲ್ಲ ಎಲ್ರಿಗೂ? 5 ಕೆ ಜಿ 4 ಕೆ ಜಿ. ಇವ್ರದ್ದು ನೋಡಿ, ಇದು 14, ಇವ್ರದ್ದು 700 ಗ್ರಾಮು ಇವ್ರದ್ದು ಕಡಿಮೆ ಬಂದಿದೆ. ಅವರೊಬ್ರದ್ದು 3 ಕೆ ಜಿ ಕಡಿಮೆ ಬಂದಿದೆ. ನಮ್ಮದು ಮನೆಗೆ ತೊಗೊಂಡೋಗಿದ್ವಿ, ನಮ್ಮದೊಂದು 5 ಕೆ ಜಿ ಬಂದಿದೆ. ಇನ್ನೊಬ್ರದ್ದು ಯಾವುದೋ ತೊಗೊಂಡೋದ್ವಿ, ಅವ್ರದ್ದೊಂದು 5 ಕೆ ಜಿ ಕಡಿಮೆ ಬಂದಿದೆ. ಏನಕ್ಕೆ ಈ ಥರ ಇಷ್ಟೊಂದು ತೂಕದಲ್ಲಿ 5 ಕೆ ಜಿ ಕಡಿಮೆ ಬರುತ್ತೆ? ಅಷ್ಟೊಂದು ಕಡಿಮೆ ಬರೋಂಗಿಲ್ವಲ್ಲ? ತೂಕದಲ್ಲಿ ಅಷ್ಟೊಂದು ಯಾಕೆ ಕಡಿಮೆ ಬರುತ್ತೆ ಅದು? ಹಾಂ, ಇಲ್ಲಿ ನೋಡಪ್ಪ ಇಲ್ಲಿ ಅಷ್ಟೊಂದು ನೋಡಿ. 15 ಕೆ ಜಿ ಇದಕ್ಕೆ ಕರೆಕ್ಟ್ ಕೊಡಪ್ಪ ಇದನ್ನ. 14 ಕೆ ಜಿಗೆ ಇಷ್ಟೊಂದು ಕಡಿಮೆ ಬಂದಿದೆ. ಹಾಗಾಗಿ ಏನಕ್ಕೆ ಇಷ್ಟೊಂದು ತೂಕದಲ್ಲಿ ಕಡಿಮೆ ಇದು? ಒಂದು 5-6 ತೂಕ ಮಾಡಿದ್ದೀವಿ. ಹಾಂ, ನಮ್ದೊಂದು ಯಾವುದೋ ತೊಗೊಂಡೋಗಿದ್ವಿ, 5 ಕೆ ಜಿ ಕಡಿಮೆ ಕೊಟ್ಟಿದ್ದೀರಾ. 5 ಕೆ ಜಿ ಒಂದೊಂದು ಕಾರ್ಡ್ಗೆ 5 ಕೆ ಜಿ 4 ಕೆ ಜಿ ಈ ಥರ ಕಡಿಮೆ ಕೊಟ್ಟರೆ ಏನೇ ಇದಾಗುತ್ತೆ? ಹಾಂ, ಅದು ಅವ್ರು ಹಿರಿಯ ನಾಗರಿಕರು ಅಲ್ಲಿ ಇದ್ರಲ್ಲ, ಅದು ಮುಟೆ ಎತ್ಕೊಂಬರಪ್ಪ. ಮುಟೆ ಹೊರಡೋಗಿ ನೀನೇ ಎತ್ಕೊಂಬಪ್ಪ. ಏನು ಮಾಡ್ತಾ ಇದ್ದೀರಾ ನೀವು? ಅವ್ರು ಎತ್ಕೊಂಬನ್ನಿ. ಇವರು ಅಣ್ಣವ್ರದ್ದು ಅದೊಂದು ತೂಕ ಹಾಕ್ದೆ, ಅವ್ರೊಂದು 3 ಕೆ ಜಿ 4 ಕೆ ಜಿ ಕಡಿಮೆ ಬಂತು. ತಗೊಂಬ ಅದನ್ನ. ಅಮ್ಮ, ಅದು ಹಾಕಿ ಕಳ್ಸೋದಲ್ಲ. ಇಷ್ಟೊಂದು ಕಡಿಮೆ ಬಂದರೆ ಎಷ್ಟು ಕಾರ್ಡ್ ಹೋಗಿದೆ? 100 ಕಾರ್ಡ್ಗಳು ಹೋಗಿದೆ. ಎಲ್ಲರಿಗೂ 5 ಕೆ ಜಿ ಅಂತ ಹೇಳಿದ್ರೆ ಅದೇನು ಒಬ್ರಿಗೆ ಹಾಕಿ ಕಳಿಸ್ಬಿಟ್ರೆ ಏನು ಸ್ಕೇಲ್ ಆನ್ ಮಾಡಿ ನೋಡೋಣ. ಅದೇನು ಇದು ಮಾಡಿಬಿಟ್ಟು 28. ಹಾಂ, ಈಗ ಅದನ್ನ ಅಲ್ಲಿಡೆ ನೋಡಿ ಎಷ್ಟೊಂದು 28,300 ಇದಿಲ್ಲಡಪ್ಪ ಇಲ್ಲಿ. ಮೂವತ್ತು ಕೆ ಜಿ ಹೆಂಗೆ ಸರ್ ಕತೆ? ಈ ಸ್ಕೇಲು ಎಷ್ಟೊಂದಿದೆ, ಆ ಸ್ಕೇಲ್ ಅಷ್ಟೊಂದಿದೆ. 3 ಕೆ ಜಿ ಡಿಫ್ರೆನ್ಸ್ ಬರ್ತಾ ಇದಲ್ಲ. 3 ಕೆ ಜಿ ಡಿಫ್ರೆನ್ಸ್ ಬರ್ತಾ ಇದೆ. ಏನಕ್ಕೋಸ್ಕರ ಇಷ್ಟೊಂದು ಕಡಿಮೆ ಇದು ಮಾಡ್ತಾ ಇದ್ದೀರಾ? ಒಂದು ಏನೋ 100-200 ಗ್ರಾಮ್ ಹೆಚ್ಚು ಕಡಿಮೆ ಬರ್ತವೆ. ಇದು ಕೆ ಜಿ ಗಟ್ಟಲೆ ಅದು ಹೆಂಗೆ ಬರ್ತವೆ? ಹಾಂ, ಯಾವ್ದಪ್ಪ ಅದು? ಅದೆಷ್ಟು? ಅದಲ್ಲೇ ಹಾಕ್ಸಾಯ್ತಲ್ಲ ಅದು. ಇಲ್ಲಿ ತೋರಿಸಿ ಇದೆಷ್ಟಿದೆ? 14,170 ಇದೆಯಾ? ಹಾಂ. ಅಣ್ಣ, ನಿಮ್ಮದು ತಗೊಂಬರೋಣ ಸ್ವಲ್ಪ ಸ್ಕೂಟ್ರಲ್ಲಿ. ಹಂಗೆ ಬರೋಣ ಇಲ್ಲಿ. ಇಲ್ಲ, ತಿಳ್ಕೊಂಬನ್ನಿ ತೋರಿಸ್ಬಿಡೋಣ. ತೋರಿಸ್ಬಿಡೋಣ ತಳ್ಕೊಂಬರೋಣ. 15 ಕೆ ಜಿ ಬರ್ತಾ ಇದೆ. ಹಾಂ, ಅದು ಪ್ರತಿ ಸಾರಿ ಇದಿರ್ಬೋದು. ಬಟನ್ ಪ್ರತಿ ಸಾರಿ ಬಟನ್ ಪ್ರೆಸ್ ಮಾಡೋದಿರುತ್ತೆ. ಆ ಬಟನ್ ಪ್ರೆಸ್ ಮಾಡೋ ಸಿಸ್ಟಮ್ ಕೇಳಿ ಅಂತ ಏನ್ ಸರ್ ಏನ್ ಹೇಳ್ತಾ ಇದೀರಾ ಸರ್? ಇದು ಇಲ್ಲ, ಬಟನ್ ಪ್ರೆಸ್ಸಿಂಗ್ ಸಿಸ್ಟಮ್ ಐತೆ. ಅದು ಅದೇನ್ ಹೇಳ್ತಾ ಇದೀರಾ ಸರ್ ನೀವು? ಅಲ್ಲ, ತೂಕ ವೇರಿಯೇಷನ್ ಪ್ರತಿ ಸಾರಿ ಬಟನ್ ಹೊಡೆದಾಗೆಲ್ಲ ಅದು ಇದಾಗ್ತಾ ಇರುತ್ತೆ. ಅದು ವೇರಿಯೇಷನ್ ಬರುತ್ತೆ. ಹಾಗಾಗಿ ಅದು ಒಂದೊಂದು ಕಾರ್ಡ್ಗಳಲ್ಲಿ ಒಂದೊಂದು ಕಾರ್ಡ್ಗಳಲ್ಲಿ 5 ಕೆ ಜಿ 4 ಕೆ ಜಿ ಅಂತ ಹೇಳಿದ್ರೆ ಏನಕ್ಕೆ ಅಷ್ಟೊಂದು ಇದು ಮಾಡ್ತೀರಾ? ಒಲೆ ನಾವು ಅಲ್ಲಿ 4 ಕಾರ್ಡ್ 5 ಕಾರ್ಡ್ ತೂಕ ಹಾಕೊಂಡ್ ಬಂದಿದ್ದೀವಿ. 4-5 ಕಾರ್ಡ್ಗಳು ತೂಕ ಹಾಕೊಂಡ್ ಬಂದಿದ್ದೀವಿ. ಇಲ್ಲಿ 2 ಇದೆ. ಇಲ್ಲೊಂದು ಹಿರಿಯ ನಾಗರಿಕರದ್ದು ಇವ್ರದೊಬ್ಬರದ್ದು ತರ್ಸಪ್ಪ. ಇವ್ರದ್ದು ಶೀಲಲ್ಲಪ್ಪ, ಇವ್ರದ್ದು ಅವ್ರದೆಯಾ? ಇನ್ನೊಬ್ರದ್ದು ಅಣ್ಣವ್ರೆ, ನಿಮ್ದು ಸ್ವಲ್ಪ ನೋಡ್ತೀವಿ, ತೋರಿಸ್ಬಿಡೋಣ ಇವ್ರಿಗೆ. ಇವ್ರದ್ದು ಸುಮಾರು 4 ಕೆ ಜಿ ತಳ್ಕೊಂಬರೋಣ. ಒಂದು 5 ನಿಮಿಷ. ಏನೊಂದು ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಮಾಡೋಕ್ಕಾಗಲ್ವಾ? ಒಂದು ಒಳ್ಳೆ ಕೆಲಸಕ್ಕೆ ಹುಡುಗ ನೀನೇ ತಳ್ಕೊಂಬರಪ್ಪ. ಅವ್ರು ಕಷ್ಟ ಅಂದರೆ ಹುಡುಗು ತಳ್ಕೊಂಬರಪ್ಪ. ನೀನೇ ಕೀಸ್ಕೊಂಡು ತಳ್ಕೊಂಬರಪ್ಪ. ತಳ್ಕೊಂಬಂದ್ಬಿಟ್ಟು 3 ಕೆ ಜಿ ಇವೆಲ್ಲ
ಆಯ್ತಾ ಹಾ ಅಂಗಡಿ ಶುರು ಬರೆಯೋದೇ ಇವಾಗ ಎಲ್ಲೋ ಮಿಸ್ ಆಗಿದೆ ಶುರುವಾಗಿರೋದು 7:30 ಶುರುವಾಗಿದೆ. ನಾನು ತಗೊಂಡು ಹೋಗ್ಬಿಟ್ಟು ನಮ್ದು ತೂಕ ಹಾಕ್ಬಿಟ್ಟು ನಂತರ 5 kg ಏನೋ ಒಂದು 100 ಅರ್ಧ kg ಹೋಯ್ತು ಅಂತ ಹೇಳಿದ್ರೆ ತೂತಾಗಿದೆ ಹೋಗ್ಬಿಡುತ್ತೆ ಅಂತ ಅನ್ಕೊಳ್ತೀವಿ. ಅರ್ಧ kg 1/4 kg ಹೋಗ್ಬಿಟ್ರೆ ತೂತಾಗಿದೆ ಹೋಗಿರುತ್ತೆ ಅಂತ ಅಂದ್ಕೊಳ್ತೀವಿ. 5 kg ಕಡಿಮೆ ಬಂದ್ರೆ ನಾವು ಏನ್ ಮಾಡ್ಬೇಕು? ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲೇ ಸಾಕು. 5 kg ತರಿಸ್ತೀವಿ, ವಾಪಸ್ ತರಿಸ್ತೀವಿ, ಕೊಟ್ಟಿದ್ರೆ 4 ಕಿಲೋ ವಾಪಸ್ ಒರ್ಸ್ಕೊಂಬಂದ್ ತರಿಸ್ತೀವಿ. 5 kg ಕಡಿಮೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಸ್ಪಾಟ್ 4 ಕಿಲೋ ರೆಡಿ ಇದೆ. ಇಲ್ಲೊಂದು ಅಲ್ಲೊಂದು ಅವ್ರ ಹತ್ರ ಒಂದು ನೋಡಿ ಇಲ್ಲೊಂದಿದೆ. ಈಗ ನೋಡಿ ಚೆಕ್ ಮಾಡಿದೀವಿ. 4-5 ಕಾರ್ಡ್ಗಳು ಚೆಕ್ ಮಾಡಿದೀವಿ. ಚೆಕ್ ಮಾಡ್ಬಿಟ್ಟು 5 kg 6 kg ಕಡಿಮೆ ಬರ್ತೈತೆ. 4 ಚೆಕ್ ಮಾಡೋದು. ಅದಾದ್ಮೇಲೆ ಇಲ್ಲೊಂದು ಚೆಕ್ ಮಾಡ್ತಾ ಇದೀವಿ. ಇಲ್ಲೂ ತಂದ್ಕೊಂಡು ಗೊತ್ತಾಯ್ತೆ. ಆಮೇಲೆ ಕ್ವಶನ್ ಮಾಡ್ತಾರೆ. ಅದು ಇಡಪ್ಪ ಅದೊಂದು ಎಷ್ಟು kg ಐತೆ ಅದು ಸ್ವಲ್ಪ 1-2 ಮಿಸ್ಟೇಕ್ ಆಗಿದ್ರೆ ಏನೋ ತೂಕ ಎತ್ಬೇಕಾದ್ರೆ ವೇರಿಯೇಷನ್ ಆಗುತ್ತೆ. ಈ ಕಣ್ಮುಂದೆ 4 ಪ್ರಾಬ್ಲಮ್ ಇದೆ. ಈಗ 40 ಒಂದು ನಿಮಿಷ. ಇದು 60 kgಗೆ 56 ಚಿಲ್ಲರೆ ಬರ್ತಾ ಇದೆ. ಹಾ 3.5 kg ಡಿಫ್ರೆನ್ಸ್ ಬರುತ್ತೆ. ಇದು 3.5 kg ಇದು ಡಿಫ್ರೆನ್ಸ್ ಬರುತ್ತೆ. ಇದು 3.5 kg ಇದು ಡಿಫ್ರೆನ್ಸ್ ಇದೆ. ನಮ್ದೊಂದು ತಗೊಂಡೋಗಿದ್ವಿ. ನಮ್ಮ ಇನ್ನೂ ಒಂದು 4-5 ಕಾರ್ಡ್ಗಳು ಚೆಕ್ ಮಾಡಿದ್ವಿ. ಚೆಕ್ ಮಾಡಿದಾಗ ಎಲ್ಲಾರ್ದು ಪ್ರತಿಯೊಬ್ರದ್ದು 4.5 kg 5 kg 4 kg ಈ ತರ ಎಲ್ಲಾರ್ದು ಕಡಿಮೆ ಬಂತು. ಬಟ್ ಏನ್ಗೋಸ್ಕರ ಯಾವ್ದೋ ಒಂದು ಇದಾಯ್ತದೆ ಅಂತ ಹೇಳ್ತಾ ಇರ್ಬೋದು. ಇಲ್ಲಿಡಪ್ಪ ಇಲ್ಲಿ ಆಯ್ತಲ್ಲ ಅಮ್ಮ. ಇದು ಎಲ್ಲಾರು ಚೆಕ್ ಮಾಡ್ಕೊಂಡು ಕುತ್ಕೊಳಕ್ ಆಯ್ತದ ಅಲ್ಲ? ಬಟನ್ ಸಿಸ್ಟಮ್ ಈಗಾಗ್ಲೇನೆ ಮಾರ್ಕೆಟಿಂಗ್ ಅಲ್ಲಿ ಫೋರ್ಜರಿ ನಡೀತಾ ಇದೆ. ಹಾಗಾಗಿ ಮಾರ್ಕೆಟಿಂಗ್ ಅಲ್ಲಿ ಪ್ರತಿ ಸಾರಿ ಬಟನ್ ಹೊಡೆದಾಗ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸ್ಕೇಲ್ ಅಲ್ಲ ಸ್ಕೇಲು ಹಾ ಸರಿ ಇಡಿ ಸ್ವಲ್ಪ ರೆಡಿ ಮಾಡ್ಸಲ್ಲ. ಈಗ ತಗೊಂಡ್ ಹೋದಾರಲ್ಲ ಎಂಟ್ರಿ ಮಾಡಿ ಕಳ್ಸಿಬಿಟ್ಟಿದಲ್ಲ. 60 kg ರೆಡಿ ಮಾಡಿಸ್ತಾರಲ್ಲ ಹೆಂಗೆ? ಈಗ 60 kg ತಗೊಂಡೋಗ್ಬಿಟ್ಟಿರ್ತಾರೆ. ಈಗ 60 kg ತಗೊಂಡೋಗ್ಬಿಟ್ಟು ನೀವು ರೆಡಿ ಮಾಡಿಸ್ಬಿಟ್ಟು ಅವರೆಲ್ಲ 5 kg ಕಳ್ಕೊತಾರಲ್ಲ ಅವರು. ಅಕ್ಕಿ ಜೊತೆ ಬೇಳೆ ಎಲ್ಲ ಕೊಟ್ಟಿದ್ರೆ ನೋಡಿ ಇದು ಈಗ ಕರೆಕ್ಟ್ ಆಗಿ ಬರ್ತಾ ಐತೆ. ಇವ್ರು ಕರೆಕ್ಟ್ ಆಗಿ ಬಂದ್ರೆ ಈಗ ಅದೇನಾಗಿದೆ? ಇದು ಈಗ ಕರೆಕ್ಟ್ ಆಗಿ ಬಂದಿದೆ. ಕಡಲೆ ಎಲ್ಲ ಕೊಡ್ತಾ ಇದ್ರಲ್ಲ, ಅದು ಕೊಡೋ ಅಂತ ಇದೆಯಾ? ತಗೊಳ್ಳೇಬೇಕು ಅನ್ನೋದು ರೂಲ್ ಇದೆಯಾ? ಮತ್ತೆ ಯಾಕೆ ಕೊಡ್ತಾ ಇದ್ರ? ತಗೊಳ್ಳಿ ಅಂತಾರೆ, ನಾವು ತಗೊಂಡು ಈಗ ತಗೊಳ್ಳೇಬೇಕು ಅನ್ನೋದೇನಿಲ್ಲ. ಸರಿ ಈಗ ಅದು ಸರಿ ಇವೆಲ್ಲ ಐಟಮ್ಗಳು ಇಡ್ತೀರಾ ಏನೋ ಅವ್ರಿಗೆ ಇಚ್ಛೆ ಇದ್ರೆ ತಗೊಳ್ತಾರೆ, ಇಚ್ಛೆ ಇದ್ರೆ ತಗೊಳ್ತಾರೆ, ಇಚ್ಛೆ ಇಲ್ಲ ಅಂದ್ರೆ ಬಿಡ್ತಾರೆ. ಹಾಗಾಗಿ ಇದನ್ನು MRP ರೇಟ್ಗೆ ಹಾಕ್ತೀರಾ. ಸ್ವಲ್ಪ ಡಿಸ್ಕೌಂಟ್ಗಳು ಇರ್ತವೆ. ಡಿಸ್ಕೌಂಟ್ಗಳು ಇದ್ರೂ ಸಹ MRP ರೇಟ್ ಕೊಡ್ತೀರಾ ನೀವು. ಹಾಗಾಗಿ ಈ ಅಕ್ಕಿ ತೂಕ ಬರ್ತಾ ಇದೆಯಲ್ಲ, ಈ ಅಕ್ಕಿ ತೂಕಕ್ಕೆ ಏನ್ ಹೇಳ್ತೀರಾ? ಈಗ ರೆಡಿ ಮಾಡ್ತೀವಿ. ಆ ಸ್ಕೇಲ್ ಕೊಟ್ಟಾಗಿ ಮಧ್ಯಾಹ್ನ ಸರಿ ಮಾಡ್ತೀವಿ. ಮಧ್ಯಾಹ್ನದ ಈಗ ಸಾವಿರಾರು ಕಾರ್ಡ್ಗೆ ಅಕ್ಕಿ ಇಸು ಮಾಡ್ಬಿಡ್ತೀರಾ. ಈಗ ಆಗಿರೋರ್ಗೆ ಏನ್ ಹೇಳ್ತಾ ಇದ್ದೀರಾ? ಈಗ ಅಲ್ಲ ಆಗಿರೋರು ಮಿಸ್ ಆಗಿದೆ ಅಲ್ಲಮ್ಮ. ಈಗ ಆಗಿರೋರು ಎಷ್ಟು ಕಾರ್ಡ್ ಹೋಗಿದೆ? ಎಷ್ಟು ಕಾರ್ಡ್ ಇದೆ ತೋರಿಸಿ. ಅದು ಸ್ವಲ್ಪ ಸೀರಿಯಲ್ ವೇಲ್ ಬರ್ಕೊಂಡಿದ್ದೀರಾ? ಅಲ್ಲಿ ಸಿಸ್ಟಮ್ ಅಲ್ಲಿ ತೋರಿಸಿ ಸ್ವಲ್ಪ. ಸಿಸ್ಟಮ್ ಓಪನ್ ಆಗಲ್ಲ. ಸಿಸ್ಟಮ್ ಅಲ್ಲಿ ಓಪನ್ ಆಗ್ಬೇಕಲ್ಲ. ಎಷ್ಟು ಕಾರ್ಡ್ ಇಶ್ಯೂ ಮಾಡಿದೀರಾ ಅಂತ ಹೇಳ್ಬಿಟ್ಟು. ಅಲ್ಲ ಅಡ್ಜಸ್ಟ್ಮೆಂಟ್ ಸ್ಕೂಲ್ ಅದೇನೋ ಯಾರು BBMP ಅವ್ರು ಇದ್ ಮಾಡ್ದ ಅದೇನು ಅಡ್ಜಸ್ಟ್ಮೆಂಟ್ ಇದೆಯಾ? ಅದೇನೋ ಸ್ಕೇಲ್ ಅಲ್ಲಿ ಅಲ್ಲ ಈ ಮಟ್ಟಕ್ಕೆ ನೀವು ಇದ್ ಮಾಡಿದ್ರೆ ಈಗ ಯಾರು ಇದಾಗ್ತಾರ? ಹೋಗ್ಲಿ. ಈಗ 3 ಗಂಟೆಗೆ ಮಂಗಳವಾರ ಬಿಟ್ಟು ಪ್ರತಿ ದಿನ ಓಪನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಇದೆ. ಮಂಗಳವಾರ ಬಿಟ್ಟು ಇವರು ನಮ್ಗೆ ಬೇಜಾರಾಗ್ತಾ ಇತ್ತು. ನಮ್ಮ ಮನೆಯವರು ಸಹ ಬೇರೆಯವರು ಸಹ ಬಂದು 3 ಗಂಟೆಗೆ ಲೈನ್ ನಿಂತ್ಕೋತಾ ಇದ್ರು. ನೀವು ಒಬ್ರು ಹೆಣ್ಮಗ್ಳಲ್ವಾ? ಏನಮ್ಮ ಇಲ್ಲಿ ಕೇಳಿ, ನೀವು ಒಬ್ಳು ಹೆಣ್ಮಗ್ಳಲ್ವಾ? 3 ಗಂಟೆಗೆ ಬಂದು ಲೈನ್ ನಿಂತ್ಕೋಬೇಕು ಅಂದ್ರೆ ರೇಷನ್ ಕೇಳಿದ್ರೆ ರೇಷನ್ ತಿರೋಗ್ಬಿಡ್ತದೆ. ಗೌರ್ಮೆಂಟ್ ರೇಷನ್ ಎಲ್ಲೋಗುತ್ತಮ್ಮ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು ಎಷ್ಟು ಜನ ಕೊಡ್ತೀರೋ ಕೊಡಿ. ಅವರು ಅನಕ್ಷರಸ್ಥರು ಬಂದು ಸುಮ್ಮನೆ ನಿಂತ್ಕೊಳ್ತಾರೆ. ಆಗ್ಲಿಲ್ವಾ? ಅವ್ರಿಗೆ ಟೋಕನ್ ಬರೆದು ಕೊಡಿ. ಈಗ ಮಾತಾಡಕ್ಕೆ ಅವಕಾಶ ಕೊಟ್ಬಿಡಿ. ಅಲ್ಲ ಇವ್ರೆ ನೆನ್ನೆ ಏನ್ ಮಾಡಿದ್ರು ಗೊತ್ತಾ? ಕೊಟ್ಟಾದ್ಮೇಲೆ ಕಮ್ಮಿ ಅಂದ್ರೂ ಒಂದ್ 40 ಜನ ಲೈನ್ ನಿಂತವ್ರೆ. ಅವ್ರು ಬೆಳಗ್ಗೆ ಸ್ಕೂಲ್ ಮಕ್ಳು ಎಲ್ಲ ಬಿಟ್ಬಿಟ್ಟು ಲೈನ್ ನಿಂತವ್ರೆ. ಆಗ್ಲಿಲ್ಲ. ಅವ್ರು ಹೇಳವ್ರೆ ಒಂದ್ ಟೋಕನ್ ಬರ್ಕೊಡಿ ಅಂತ ಕೇಳವ್ರೆ. ಬೆಳಗ್ಗೆ ಒಂದ್ ಲೈನ್ ಅದು ಇಲ್ಲ ಇದು ಇಲ್ಲ. ಇದೇನ್ ವ್ಯವಸ್ಥೆ? ಒಂದ್ ನಿಮಿಷ ಇವ್ರು ಮಾತಾಡಕ್ ಬಿಡಿ. ಹೇಳಿ ಮೇಡಮ್. ಸ್ಟಾಪ್ ಇಟ್. ಇಲ್ಲಿ ನೋಡಿ ಹೇಳಮ್ಮ. ಶುರು ಮಾಡಿರೋದು ಇವತ್ತು ಬೆಳಿಗ್ಗೆ. ನೆನ್ನೆ ನಾನು ಶುರು ಮಾಡಿಲ್ಲ. ಅವ್ರು ಹೇಳಿದ್ರು ನೆನ್ನೆ ಕೊಟ್ಟು 40 ಜನ ನಿಲ್ಸಿದ್ರು ಅಂತ. ನಾನು ಅಂಗಡಿ ತೆಗ್ದಿರೋದು ಇವತ್ತು ಬೆಳಿಗ್ಗೆಯಿಂದ ಅಂಗಡಿ ಇಶ್ಯೂ ಮಾಡ್ತಿರೋದು. ಆಯ್ತಾ? ಅವ್ರು ಯಾವ ರೀತಿ ಎಲ್ಲ ಮಾತಾಡಿದ್ರು? ನಾವ್ ಹೇಳಿದೀವಿ ನಾವು ಗ್ರೂಪ್ಗೆ 300 ಜನಕ್ಕೆ ಮೆಸೇಜ್ ಹಾಕ್ತೀವಿ ಅಣ್ಣ.
ನಾನು ಇವತ್ತು ಮೆಸೇಜೇ ಹಾಕಿಲ್ಲ. ಮೆಸೇಜ್ ಹಾಕಕ್ಕೂ ಮುಂಚೆ ನಾನು ಇಷ್ಟು ಜನ ನಿಂತವ್ರೆ, ನಮ್ ಕೈ ಇಷ್ಟು ಜನ ಕೊಡಕ್ಕಾಗಲ್ಲ ಅಂತ ನೀವು ಇನ್ಫಾರ್ಮ್ ಮಾಡಿದೀವಿ. ಮಾಡಿದ್ರು ಅವ್ರು ಹೋಗ್ತಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಈಗ ಒಂದು ಕೆಲಸ ಮಾಡಿ, ಒಂದು ಎಷ್ಟು ಸಾವಿರ ಕಾರ್ಡ್ ಇದೆ? ಅಣ್ಣ 700-800 ಇದೆ ಅಷ್ಟೇ. 700-800 ಇದೆಯಾ? ಒಂದು ದಿನಕ್ಕೆ ಎಷ್ಟು ಕೆಪಾಸಿಟಿ ಇದೆ ನಿಮ್ಗೆ ಕೊಡಕ್ಕೆ? ಸಂಜೆ 300 ಕಾರ್ಡ್ ಇಲ್ಲ 280 ಕಾರ್ಡ್. ಸರ್ವರ್ ಮೇಲೆ ಡಿಪೆಂಡ್ ಅಣ್ಣ. ಸರ್ವರ್ ಮೇಲೆ ಡಿಪೆಂಡ್ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು 150 ಇಟ್ಕೊಳ್ಳಿ. 150 ಇಟ್ಕೊಂಡು 150 ಜನಕ್ಕೆ ಒಂದೊಂದು ಟೀಮ್ ಮಾಡ್ಬಿಟ್ಟು 150 ಜನಕ್ಕೆ ಒಂದಿನ ಮೆಸೇಜ್ ಕಳಿಸಿ. ಹಂಗೆ ಗ್ರೂಪ್ ಹಾಕಿದ್ದೀನಿ ಅಣ್ಣ. ಗ್ರೂಪ್ ಹಾಕಿರೋದು ಗ್ರೂಪ್ ಹಾಕಕ್ಕೂ ಮುಂಚೆ ನಾವು ಗ್ರೂಪ್ಗೆ ಆಡ್ ಮಾಡಿದೀವಿ. ಮಾತು ಹೇಳ್ತೀನಿ ಕೇಳಿ. ಇಲ್ಲಿ ಗ್ರೂಪ್ ಈಗ ನಮ್ದು ಕಾರ್ಡ್ ಇದೆಯಲ್ಲ, ನಮ್ದು ಗ್ರೂಪ್ ಮೆಸೇಜೇ ಬರ್ತಾ ಇಲ್ವಲ್ಲ? ಇಲ್ಲ, ನಮ್ ಮೆಸೇಜೇ ಬರ್ತಾ ಇಲ್ಲ. ಆ ತರದ್ದು ಬೇರೆ ಎಷ್ಟು ಜನದ್ದು ಇದಿರ್ಬೋದು. ನಮ್ದು ನೀವು ಗ್ರೂಪ್ ಅಂತ ಹೇಳ್ತಾ ಇದ್ದೀರಲ್ವಾ, ನಮ್ದೇ ಬರ್ತಾ ಇಲ್ಲ. ನೀವ್ ಆಡ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನ್ ಗೊತ್ತಾಗ್ಬೇಕು? ನಿಮ್ದು ಗ್ರೂಪ್ ಹಾಕ್ಬಿಟ್ಟು ಇದ್ ಮಾಡಪ್ಪ ಅಂತ ಹೇಳಿದ್ರೆ ಇದಾಯ್ತದೆ. ಪರಿಸ್ಥಿತಿ ಅವ್ರವ್ರಿಗೆ ಇರ್ತದೆ. ಗ್ರೂಪ್ ಹಾಕಿರೋ ಬರ್ತದೆ, ಗ್ರೂಪ್ ಹಾಕಿಲ್ಲ ಅಂದ್ರೆ ಕೆಲವರು ಟೈಮಿಂಗ್ ನೋಡ್ಕೊಂಡ್ ಬರ್ತಾರೆ. ಯಾರು ಈಗ ನೋಡಿ ಮೇಡಮ್ ಅವರೇ, ನೋಡಿ ಒಂದು ಗ್ರೂಪ್ಗೆ ಹಾಕ್ಬಿಟ್ಟು ಒಂದ್ ನಿಮಿಷ ಗ್ರೂಪ್ಗೆ ಹಾಕಿದ್ರೆ ಒಂದು 300 ಜನ ಗ್ರೂಪ್ಗೆ ಹಾಕ್ತೀರಾ ಸರ್? ಒಂದ್ ನಿಮಿಷ, ಒಂದ್ 300 ಜನ ಗ್ರೂಪ್ ಹಾಕ್ತೀರಾ? 300 ಜನ ಗ್ರೂಪ್ ಹಾಕಿದ್ರೆ ಒಂದ್ 150 ಜನ ಅಕ್ಕಿ ತಗೊಳಕ್ ಬರ್ತಾರೆ. ಇನ್ 150 ಜನ ಉಳ್ಕೊಳ್ತಾರೆ. ಇನ್ 150 ಜನ ಉಳ್ಕೊಂಡ್ರೆ ಅವ್ರಿಗೆ ನೀವು ಬೇರೆ ಟೈಮಲ್ಲಿ ಕೊಡಿ. ಬೇರೆ ಟೈಮ್ ಅಂದ್ರೆ ಯಾವ ಟೈಮಲ್ಲಿ ಕೊಡೋದಣ್ಣ? ಬೇರೆ ಟೈಮಲ್ಲಿ ಅಂತ ಹೇಳಿದ್ರೆ ತಿಂಗಳು 30 ದಿನ, 26 ದಿನ, 25 ದಿನ ಓಪನ್ ಮಾಡ್ಬೇಕಲ್ಲ. ಖಾಲಿ ಹೆಂಗಾಯ್ತವೆ? ಅವ್ರಿಗಾಗಿ ಕಾಯ್ಕೊಂಡಿರೋ ಅಕ್ಕಿ ಬೇರೆಯವ್ರಿಗೆ ಅದ್ ಹೆಂಗ್ ಖಾಲಿ ಆಗ್ಬಿಡ್ತವೆ? ಈಗ ನಮ್ಮ ಎಲ್ಲ ಹೇಳ್ತಿ ಕೇಳಿ, ರೂಲ್ಸ್ ಮಾಡಿದಾರೆ ಇಡೀ ಭಾರತದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ತಗೋಬಹುದು ಅಂತ. ಆಯ್ತಾ? ಈಗ ನಾವೇ ನಮ್ ಡಿಪೋದವ್ರಿಗಿಂತ ಪ್ರತ್ಯೇಕವಾಗಿ ಇದ್ದವ್ರಿಗೆ ಫಸ್ಟ್ ಆದ್ಯತೆ ಐತೆ. ಕೆಲಸ ನಾನು ಮಾಡ್ತಿದ್ದೀನಿ. ಅದನ್ನ ಮಾಡ್ತಾವ್ರ ಅವರು. ಈ ಡಿಪೋದಲ್ಲಿ ಮುಗಿದಾದ್ಮೇಲೆ ಹೊರಗಿನ ಜನ ಕೊಡ್ತಾರೆ. ಅದು ಫಸ್ಟ್ ಪ್ರಿಫರೆನ್ಸ್. ಅವ್ರಿಗೆ ಅದು ಕರೆಕ್ಟ್ ಇದೆ. ಈಗ ಯಾರು ಈ ಕಾರ್ಡ್ ಓಲ್ಡರ್ ಇರ್ತಾರೋ, ಶಾರದಮ್ಮ ಡಿಪೋ ಓಲ್ಡರ್ ಇರ್ತಾರೋ ಫಸ್ಟ್ ಆದ್ಯತೆ ಅವ್ರಿಗೆ. ಅವ್ರು ಮುಗಿದಾದ್ಮೇಲೆ ಬೇರೆ ಯಾರಿಗೆ ಕೊಡೋದು ಅದು ಬೇರೆ ಆದ್ಯತೆ. ಅವ್ರು ಹೇಳೋದು ಕರೆಕ್ಟ್. ಬಟ್ ನಾವ್ ಹೇಳೋದೇನಂದ್ರೆ ಮೇಡಮ್ ಅವರೇ, ಆಗ್ಲಿಲ್ವರ ಲೈನ್ ನಿಂತೋದವ್ರಿಗೆ ಒಂದೇನೋ ನಿಮ್ದು ಒಂದು ಸೀಲ್ ಆಗಲಿ, ಸಿಗ್ನೇಚರ್ ಆಗಲಿ. ಈಗ ನಿಮ್ಮ ಮಾತ್ರ ನಾನು ಬರ್ತೀನಿ. ಈಗ ಬಿಡಿ, ಈಗ ಅದಿರ್ಲಿ, ಅದನ್ನ ಒಂದ್ ಸರಿಪಡಿಸೋಣ. ಅದನ್ನ ಮೇಡಮ್ ಅವರೇ, ತೂಕದ್ದು ಏನ್ ಹೇಳ್ತೀರಾ? ಜಯಂತ್, ಫುಡ್ ಇನ್ಸ್ಪೆಕ್ಟರ್ಗೆ ನಂಬರ್ ತಗೊಂಡು ಫೋನ್ ಮಾಡಪ್ಪ. ಫುಡ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ನಂಬರ್ ತಗೋ. ಅದ್ರ ಕಮಿಷನರ್ ನಂಬರ್ ತಗೋ. ಹೆಡ್ ಆಫೀಸ್ ಫೋನ್ ಮಾಡ್ಬಿಟ್ಟು ಕಮಿಷನರ್ ನಂಬರ್ ತಗೋ. ಫುಡ್ ಇನ್ಸ್ಪೆಕ್ಟರ್ ನಂಬರ್ ತಗೊಂಡು ಫೋನ್ ಮಾಡ್ಬಿಟ್ಟು ಅವರು ಮಂಜುನಾಥ್ ಸರ್ ಫೋನ್ ಮಾಡ್ಬಿಟ್ಟು ಅವ್ರು ಕಮಿಷನರ್ ಫುಡ್ ಕಮಿಷನರ್ ಯಾರಿದ್ದಾರೆ ಅವ್ರಿಗೆ ಇದ್ ಮಾಡ್ಬಿಟ್ಟು ಈ ಸಮಸ್ಯೆ ಅಲ್ಲ. ಇದ್ರಲ್ಲೇನೋ 5 kg ಬೆಳಿಗ್ಗೆಯಿಂದ ಅದ್ರದ್ದು ಇದನ್ನ ಕೊಡಿ, ಡೀಟೇಲ್ಸ್ ಕೊಡಿ, ಎಷ್ಟು ಇದ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಈಗ ಒಂದು ಬಟನ್ ಇರುತ್ತೆ, ಬಟನ್ ಪ್ರೆಸ್ ಮಾಡಿದ್ರೆ 0 ಆಗುತ್ತೆ. ಆ ನಂತರ ನೀವು ಬಟನ್ ಪ್ರೆಸ್ ಮಾಡಿದ್ರೆ ಎಷ್ಟು kg 5 ಲೀಟರ್ ಇದ್ರೆ ಅಷ್ಟು kg ನಿಂತ್ಕೊಳ್ಳುತ್ತೆ. ಈಗ ಅಲ್ಲ ಮೇಡಮ್ ಅವರೇ, ಅದು ಹೆಂಗ್ ಬರಕ್ ಸಾಧ್ಯ? ತೂಕ ಹಾಕ್ಬಿಟ್ಟು ಸೀಲ್ ಹಾಕ್ಬಿಟ್ಟು ತೂಕ ವೇರಿಯೇಷನ್ ಹೆಂಗ್ ಬರಕ್ ಸಾಧ್ಯ? ಇದು ಸೀಲ್ ಹಾಕಿದ್ದಾರೆ. ಸ್ಕೇಲ್ ತೂಕ ಹಾಕಿದ್ಮೇಲೂ BBMP ಇದಾವ್. ಯಾರು BBMP ಕೊಡಿ, ನಾವು ಮಾತಾಡ್ತೀವಿ. BBMP ಹತ್ರ ನಂಬರ್ ಕೊಡಿ. ಮಾತಾಡ್ತೀವಿ. ಇಲ್ಲಿ 1000 ಜನಕ್ಕೆ ಅನ್ಯಾಯ ಆಗುತ್ತೆ, 1000 ಜನಕ್ಕೆ ಅನ್ಯಾಯ ಆಗಿತ್ತು ಹೇಳೋದಲ್ಲಿ ಏನೋ 100-200 ಗ್ರಾಮ್ ಅಂದ್ರೆ ಇಲ್ಲೆಲ್ಲ ಚಲೋ ಅದಾಗಿರ್ತದೆ ಇದಾಗಿರ್ತದೆ ಅಂತ ಹೇಳ್ಬಹುದು. ಅರ್ಧ ಕೆಜಿ, ಒಂದು 5 kg ಗಟ್ಲೆ, 5 kg, 4 kg, 5 kg ಗಟ್ಲೆ ಈ ತರ ಕಡಿಮೆ ಬರ್ತೈತೆ ಅಂತ ಹೇಳಿದ್ರೆ ನಂಬರ್ ಬೇಕು. ಇಲ್ಲಿದು ನೋಡಿ, ಇದಕ್ಕೆ ಏನ್ ಹೇಳ್ತೀರಾ? ಕಾರ್ಡ್ ಇಶ್ಯೂ ಮಾಡಿದೀರಾ? 5 kg ಕಡಿಮೆ ಬರ್ತೈತೆ. 5 kg ಕಡಿಮೆ ಬರೋದ್ರ ಜೊತೆಗೆ ಒಂದು ಕಡಿಮೆ ತಗೊಂಡವ್ರಿಗೂ ಸಹ ಅಷ್ಟೊಂದು ಕಡಿಮೆ ಬರ್ತೈತೆ. ಮತ್ತೆ ನೋಡಿ, ಇಷ್ಟು ಜನ ಎಲ್ಲ ನಿಂತಿದ್ದಾರೆ. ಬೆಳಿಗ್ಗೆ ಅನ್ನ ಇಲ್ಲ, ನೀರಿಲ್ಲ, ನಾಷ್ಟ ಇಲ್ಲ. ಹೌದು, ಇದಕ್ಕೇನಾದ್ರು ಶಾಶ್ವತವಾದ ಪರಿಹಾರ ಕಂಡಿಡ್ಕೊಡಿ. ಶಾಶ್ವತವಾದ ಪರಿಹಾರ ಕಂಡಿಡ್ಕೊಡಿ ಇವ್ರಿಗೆ. ಈಗ ಈ ಇಶ್ಯೂ ಮಾಡ್ತೀರಾ ಗೊತ್ತು? ಇಶ್ಯೂ ಮಾಡ್ಬಿಟ್ಟು ಈ ಕಡಿಮೆ ಕೊಟ್ಟಿರೋರು ಯಾವ ತರ ಇದ್ ಮಾಡ್ತಾ ಇದೀರಾ ನೀವು? ಮೆಸೇಜ್ ಎಲ್ರಿ ಮಾಡ್ತಾರೆ ಇವರು. ಇವತ್ತು ಕೇಳಿರೋದಕ್ಕೆ ಮಾಡ್ತಾ ಇದಾರೆ, ಕೇಳದೆ ಇರೋದ್ರ ಎಲ್ಲಿ ಮಾಡ್ತಾರೆ ಇವರು? ಆಮೇಲೆ ಏನಾಗಿದೆ ಮಾತಾಡೋಣ. ಫಸ್ಟ್ ಆದ್ಯತೆ ಕೊಡಿ. ಲೈವ್ ವಿಡಿಯೋ ಮಾಡ್ತಾ ಇರೋದು ಕರೆಕ್ಟ್ ಇಲ್ಲ ಅಂತ ಅಲ್ಲ. ಇಷ್ಟೆಲ್ಲ ಜನಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ಭಾನುವಾರ ಕೆಲಸ ಬಿಟ್ಟಿದ್ದಾರೆ. ಅವ್ರಿಗೆ ಫಸ್ಟ್ ಅವಕಾಶ ಮಾಡ್ಕೊಡಿ. ನಂತರ ಏನೇ ಇದ್ರು ಮಾತಾಡೋಣ, ಸಮಸ್ಯೆ ಬಗ್ಗೆ. ಈಗ ಅಲ್ಲ, ಇದು ಪ್ರತಿ ಇದ್ರಲ್ಲಿ ಹಿಂಗ ಆಗ್ತಾ ಇದ್ರೆ ನೋಡಿ, ಅದು ಅದ್ರಲ್ಲಿ ತೂಕ ಹಾಕಿದ್ರು ಕಡಿಮೆ ಆಗ್ತದೆ. ಇದ್ರಲ್ಲಿ ಕರೆಕ್ಟ್ ಆಗಿ ಇದು ಬರ್ತಾ ಐತೆ. ಇದು ಕಮ್ಮಿ ಬರ್ತೈತೆ.
ಅದ ಹಾಕಿದ್ರೆ ಕಡಿಮೆ ಬರ್ತದೆ, ಇದು ಹಾಕಿದ್ರೆ ಕರೆಕ್ಟಾಗಿ ಬರ್ತೈತೆ. ಈ ಅಡ್ಜಸ್ಟ್ಮೆಂಟ್ ಇರ್ತಾವೆ ಇದರಲ್ಲಿ. ಅಡ್ಜಸ್ಟ್ಮೆಂಟ್ ಒಂದು ಬಟನ್ ಸಿಸ್ಟಮ್ ಅಲ್ಲಿ ಅಷ್ಟೊಂದೆಲ್ಲ ಕಡಿಮೆ ಇದೆ ಅಂತ ಹೇಳಿದ್ರೆ ನೋಡಿ ಇದು ಎಷ್ಟು ಇದು ಕಡಿಮೆ ಬರ್ತೈತೆ ಈಗ ಇದರಲ್ಲಿ. ಅದ್ರಲ್ಲಿ ಹಾಕಪ್ಪ ಅಲ್ಲಿ. ಇಲ್ಲ ತಂದಿಡಿ ಇಲ್ಲೇ ಎತ್ತಿಡಿಲ್ಲ. ಒಂದು ನಿಮಿಷ ಈ ಕಡೆ ಬರೋಣ. ಮಂಜುನಾಥ್ ಸ್ವಲ್ಪ ಮಂಜುನಾಥ್ ಇಲ್ಲೇ ಅಲ್ಲಿ ಆಧಾರದಲ್ಲಿ ಇಡಪ್ಪ, ಆಧಾರದಲ್ಲಿ ಇಡು. ಈ ಕಡೆ ಬರೋಣ, ಇಲ್ಲಿ ಸ್ವಲ್ಪ ಈ ಕಡೆ ಬರೋಣ. ಎತ್ತಿಡಿ ಅದ ಸ್ವಲ್ಪ. ಇಲ್ಲ ಎರಡು ಇಲ್ಲ ಸರಿಯಾಗಿದೆ, ಏನಿಲ್ಲ. ಇಡಪ್ಪ ಅದ ಇಡಿ ಈಗ ನೋಡಿ ಅದರಲ್ಲಿ 50 kg ಹಿಂಗೆ ಅಡ್ಡಾಡಪ್ಪ ಅಡ್ಡಾಡಿ. 57 kg 57.200 ಬಂದಿದೆ ಇದರಲ್ಲಿ. 59 ಬಂತು. 59 ಅಲ್ಲ 60 ಬಂತು ಅದರಲ್ಲಿ. 59,800 60 kg ಬಂತು. 60 kg ಇದರಲ್ಲಿ 3 kg ಕಡಿಮೆ ಬಂದಿದೆ. ಕೆಲವ್ರಿಗೆ ಇನ್ನ 5 kg ಕಡಿಮೆ ಬಂದಿದೆ. 5 kg 4.25 kg ಕಡಿಮೆ ಬಂದಿದೆ. ಸುಮಾರು ಜನ ಚೆಕ್ ಮಾಡಿದ್ವಿ, ಅವ್ರಿಗೆಲ್ಲ ಇಷ್ಟೊಂದು ಕಡಿಮೆ ಬರ್ತಾ ಇದೆ. ಅದು ಹೆಂಗ್ ಸಾಧ್ಯ ಇದು? ತರಿಸಿ, ಬೇರೆ ಸ್ಕೇಲ್ ತರಿಸ್ಬಿಟ್ಟು ಅದನ್ನ ಇದು ಮಾಡಿ ಅದನ್ನ ಸ್ವಲ್ಪ. ಏನು ಕ್ಲೋಸ್ ಮಾಡ್ತಾ ಇದ್ದೀರಾ? ಈಗ ತಗೊಂಡು ಹೋಗ್ರಣ. ಈಗ ತಗೊಂಡು ಹೋಗ್ಬಿಟ್ಟು ಇವ್ರಿಗೆ ಹಾಕಿ. ಹಾಕ್ರಪ್ಪ ಇವ್ರಿಗೆ ಹಾಕಿ. ಇವ್ರು ಇನ್ನೊಬ್ರು ಯಾರೋ ಇದ್ರಲ್ಲ ಹಾಕ್ಸಿ ಅವ್ರಿಗೆ. ಅಲ್ಲ ಇವ್ರ ಮೇಲೆ ಫುಡ್ ಇನ್ಸ್ಪೆಕ್ಟರ್ ಮಾಡಿದ್ರ ನಂಬರ್ ತಗೊಂಡ್ರ? ಅಣ್ಣ ಹೇಳಿದ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಮಿಸ್ ಆಗಿದೆ, ಕೊಟ್ಟಿರೋದೇ 30-35 ಜನ ಪೇಷಂಟ್ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಜಾಸ್ತಿ ಆಗಿದೆ ಅಮ್ಮ. ಇಲ್ಲ ಅದು ಕಂಪ್ಲೇಂಟ್ ಆಗುತ್ತೆ ಬಿಡಿ ಅಮ್ಮ, ಅದು ಕಂಪ್ಲೇಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ತಗೊಂಡ್ರೆ ಹೋಗಿ ಕೇಳಲಿಲ್ಲ ಅಂತ ಹೇಳಿದ್ರೆ ಇನ್ನೆಂಗ ಅದು? ಬಂಧುಗಳೇ, ಇದು ಇಲ್ಲಿ ರೇಷನ್ ಡಿಪೋದಲ್ಲಿ ನಡೀತಾ ಇರುವ ಗೋಲ್ಮಾಲು. ದಯವಿಟ್ಟು ಸಾರ್ವಜನಿಕರು ಬಂದು ನಿರ್ಭೀತಿಯಿಂದ ಕಂಪ್ಲೇಂಟ್ ಮಾಡಬೇಕು. ರೇಷನ್ ಡಿಪೋಗಳಲ್ಲಿ ರೇಷನ್ ತಗೊಂಡು ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಪ್ರಾವಿಷನ್ ಸ್ಟೋರ್ ಅಲ್ಲ ಅಥವಾ ಇನ್ನೊಂದು ತೂಕದಲ್ಲಿ ಎಲ್ಲಾದ್ರೂ ತೂಕ ಮಾಡಿಸ್ಕೊಂಡು 100-200 ಗ್ರಾಮ್ ಬಿಟ್ಟು ಅತಿ ಹೆಚ್ಚಿಗೆ ಏನಾದ್ರು ಬಂದ್ರೆ ದಯವಿಟ್ಟು ತೂಕ ಹಾಕಿಸ್ಕೋಬೇಕು. ತೂಕ ಹಾಕಿಸ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಡೈರೆಕ್ಟ್ ಆಗಿ ಈ ತರ ಬಂದು ವಿಡಿಯೋ ಮಾಡ್ಕೊಂಡು ಕೇಳಿ ಅವ್ರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ನಾಗಮಂಗಲ ತಾಲೂಕಿನ KRS ಪಕ್ಷದ ಅಧ್ಯಕ್ಷರಾದಂಥ ಮಂಜುನಾಥ್, ಮತ್ತೆ ನಾನು DG ನಾಗರಾಜು, ಮಂಡ್ಯ ಜಿಲ್ಲಾಧ್ಯಕ್ಷ KRS ಪಕ್ಷ, ಹಾಗೂ ಇನ್ನೊಬ್ರು ನಮ್ಮ ಜಯಂತ್ ಅಂತ ಹೇಳ್ಬಿಟ್ಟು ಇದೆ, ನಮ್ಮ ಯಗ್ನಳ್ಳಿ ವಿಭಾಗದಲ್ಲಿದ್ದಾರೆ. ಹಾಗಾಗಿ ಈ ರೇಷನ್ ಡಿಪೋದಲ್ಲಿ ತುಂಬಾ ಕಂಪ್ಲೇಂಟ್ ಇತ್ತು. 3 ಗಂಟೆಗೆ ಬಂದು ಕಾಯ್ಕೊಂಡು ಕೂತ್ಕೋಬೇಕು. ಹಾಗಾಗಿ 3 ಗಂಟೆಗೆ ಬಂದು ಕಾಯ್ಕೊಂಡು ಕೂತ್ಕೊಂಡ್ರು ನಾವು 30-40 ಜನ ವಾಪಸ್ ಹೋಗ್ಬೇಕು. ಈಗ ಒಂದು ಗಂಟೆ ಕಾಯ್ಕೊಂಡಿದ್ದು ವಾಪಸ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾ ಇದ್ರು. ಹಾಗಾಗಿ ಇದೇನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಮುಂದಿನ ದಿನದಲ್ಲಿ ಈ ಯಾವುದೇ ಕಾರಣಕ್ಕೂ ಇಲ್ಲಿ ಜನಗಳನ್ನ ನಿಲ್ಸ್ಕೋಬಾರ್ದು. ಎಷ್ಟು ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಬರಕ್ಕೆ ಹೇಳ್ಬಿಟ್ಟು ಬಂದ ತಕ್ಷಣ ಕೊಟ್ಟು ಕಳಿಸ್ಬೇಕು. ಈ ಕೆಲಸಗಳಿಗೆ ದಯವಿಟ್ಟು ಇವರೆಲ್ಲ ಸಹಕರಿಸ್ಬೇಕು. ಏನಮ್ಮ ಸಹಕರಿಸ್ತೀರಾ? ನೀವು ಕೇಳಬೇಕು. ಇಲ್ಲಿ ನೀವು ಯಾವ್ದಾದ್ರು ಪ್ರಾವಿಷನ್ ಸ್ಟೋರ್ಗಳಲ್ಲಿ ಹೋಗಿ ಕೇಳಬೇಕು, ತೂಕ ಹಾಕಿಸ್ಕೋಬೇಕು. ತೂಕ ಹಾಕಿಸ್ಕೊಂಡು ಏನಾದ್ರು ಕಡಿಮೆ ಇದ್ರೆ ನೀವು ಬಂದು ಕೇಳ್ಬೇಕು. ಇಲ್ಲಿ 100 ಗ್ರಾಮು ಅಂತ ಹೇಳ್ಬಿಟ್ಟು ಅರ್ಧ ಕೆಜಿ 1 kg ಪುಸ್ಕಟ್ಟೆ ಸಿಗ್ತಾ ಇದೆ ಅಂತ ಅನ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ ನೀವು ದುಡಿತಾ ಇರ್ತೀರಾ, ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಆ ಟ್ಯಾಕ್ಸ್ ಅಲ್ಲಿ ಅಕ್ಕಿ ಬರ್ತಾ ಇರೋದು ಏನೋ ನೀವು ಕೇಳ್ತೀರಾ? ದಯವಿಟ್ಟು ಕೇಳಿ, ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡಕ್ಕೆ ಕಡಿವಾಣ ಹಾಕಿ. ಎಲ್ಲ ದಯವಿಟ್ಟು ಕೇಳಿ ಪ್ರಜ್ಞಾವಂತರಾಗ್ಬಿಟ್ಟು ದಯವಿಟ್ಟು ಒಂದು ಭ್ರಷ್ಟಾಚಾರವನ್ನು ತಡೆಗಟ್ಟಕ್ಕೆ ಸಹಕರಿಸಿ. ಯಾರೇನು ಮಾಡಕ್ಕಾಗಲ್ಲ. ಆಹಾರ ಸಚಿವ ಮಿನಿಸ್ಟ್ರೇ ಬಂದ್ರು ನಾನು ಉತ್ತರ ಕೊಡಬಲ್ಲೆ, ನೀವು ಸಹ ಉತ್ತರ ಕೊಡಬಹುದು. ನೀವು ಕರೆಕ್ಟ್ ಆಗಿದ್ರೆ ಅವನ ಆಹಾರ ಸಚಿವ ಮುನಿಯಪ್ಪ ಏನಿದ್ದಾರೆ ಅವರೇ ಬಂದ್ರು ಸಹ ಇದಕ್ಕೆ ಉತ್ತರ ಕೊಡಬಹುದು. ಕಡ್ಡಾಯ ಏನಿಲ್ಲ, ಕಡ್ಡಾಯ ಏನಿಲ್ಲ. ಕಡ್ಡಾಯ
₹1 ದುಡ್ಡಿಲ್ಲ, ತಗೊಂಗಿಲ್ಲ. ಬೇರೆ ರೇಷನ್ ತಗೊಳಂಗಿಲ್ಲ, ₹1 ದುಡ್ಡು ಕೊಡಂಗಿಲ್ಲ. ಆ ಕೆಲಸಗಳು ಆಗ್ಬಾರ್ದು. ನೀವು ಆ ಕೆಲಸಗಳು ಆಗ್ಬಾರ್ದು. ಸ್ಟಾರ್ಟಿಂಗ್ ಎಲ್ಲ ಮಾಡಿ ನೀವು ಆ ಕೆಲಸಗಳು ಆಗ್ಬಾರ್ದು. ಅದು ತಿಂಗಳಿಗೆ ಮಂಗಳೂರು ನೀಡಬೇಕು. ಆ ಸಿಸ್ಟಮ್ ಐತೆ. ಮಂಗಳೂರಿನ ರಜೆ ಬೇರೆ ಎಲ್ಲ ಇಲ್ಲ, ಓಪನ್ ಇರ್ಬೇಕು. ಅಡ್ಡ ಏನಲ್ಲ. ಶ್ರೀಮಂತರ ಕಾರ್ಡ್ ತಗಸ್ಬೇಕು ನೀವು. ಮಾತಾಡ್ಲಿಕ್ಕಲ್ಲ. ಶ್ರೀಮಂತರ ಕಾರ್ಡ್ 60% ಆಯ್ತು ಇಲ್ಲಿ. ನೀವು ಕೇಳ್ರಿ 60% ಐತೆ. 40% ಹಳ್ಳಿ ಕಡೆ ಅರ್ಧ ಐತಿ. ಹಳ್ಳಿ ಜಾರಿಗೋಗ್ಬೇಕು ನಾವು. ನೀವು ಮಾಹಿತಿ ಕೊಡಬೇಕು. ನಿಮ್ದೇನಾದ್ರು ಕಂಪ್ಲೇಂಟ್ ಇದೆಯಾ ಯಜಮಾನ್ರ? ಸರ್ ಮಾಡಿದ್ರಲ್ಲ ಇವಾಗ ಗೊತ್ತಾಯ್ತು ಸರ್ ಮಾಡಿದ್ವಿ. ನಾವೇ ಸರ್ ಮಾಡಕ್ ಬಲ್ಲ ಅಂತ ಹೇಳಿದ್ರೆ ನೀವು ಅಷ್ಟೇ ಹೋಗ್ತಾ ಇದ್ರಿ. ನೆಕ್ಸ್ಟ್ ಮುಂದೆ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಅದೇ ನಿಮ್ಮಂತವ್ರು ಇದ್ರೆ ನಿಮ್ಮಂತವ್ರು ಇದ್ರಲ್ಲ, ನಿಮ್ಮ ರೋಡ್ನವರು ಒಂದು ಕಾಟ ಇಟ್ಕೊಳ್ಳಿ. ನಿಮ್ ರೋಡ್ನವ್ರು ಮಾತಾಡ್ಕೊಂಡು ಒಂದು ಕಾಟ ಇಟ್ಕೊಳ್ಳಿ. ರೇಷನ್ ಡಿಪೋದಲ್ಲಿ ತಗೊಂಡೋದಾಗ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಪ್ರಾವಿಷನ್ ಸ್ಟೋರ್ ಇದ್ರೆ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಆಮೇಲೆ ಕಾಳು ಕಡ್ಡಿ ತಗೊಳ್ಳೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಕಾಳು ಕಡ್ಡಿ ತಗೊಳಂಗಿಲ್ಲ, ಡಿಮ್ಯಾಂಡ್ ಮಾಡ್ತಾರೆ. ಅದನ್ನ KRS ಪಕ್ಷಕ್ಕೆ ಕಂಪ್ಲೇಂಟ್ ರೆಡಿ ಮಾಡುತ್ತೆ. ಬನ್ನಿ. ಈಗ ಬೇರೆ ಐಟಮ್ಸ್ ಬರ್ಬತ್ತಾರ ಅದೇ ಇದೇ ಯಾಕೆ ಇಟ್ಕೊಂಡಿರ ಮತ್ತೆ ಒತ್ತಡ ಆಗ್ತಂಗೆ ಅಲ್ವಾ? ಇದನ್ನ ಇಟ್ಕೊಳಕ್ ಪ್ರಾವಿಷನ್ ಇದೆಯಾ ನಿಮ್ಗೆ? ಕಾಳುಗಳು ಇಟ್ಕೊಳಕ್ಕೆ ಕಡ್ಡಾಯ ಇಲ್ಲ ಅಲ್ವಾ? ಈಗ ನೀವು ಇಟ್ಕೊಳ್ಳೋದು ಕಡ್ಡಾಯ ಇಲ್ಲ. ಪರ್ಮಿಷನ್ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಟ್ಟವ್ರ? ಲೆಟ್ರ್ ಸೋ ಮಾಡ್ಬಿಡಿ. ನೋಡ್ಕೊಂಡು ಸುಮ್ಮನಾಗ್ತಾರೆ. ಲೆಟ್ರ್ ಒಂದು ಪ್ರಿಂಟ್ ಔಟ್ ಹಾಕ್ಬಿಟ್ಟು ಅದನ್ನ ನಾವು ತಗೊಂಡೋಗ್ಬಿಟ್ಟು ಫುಡ್ ಇನ್ಸ್ಪೆಕ್ಟರ್ ಹತ್ರ ನಾವು ಕೇಳ್ತೀವಿ. ಅವ್ರು ಯಾಕೆ ಅಂತ ಹೇಳಿದ್ರೆ ಈಗ ಕಡಲೆಗಳು ಒಬ್ರು ತಿಂತಾರೆ, ಅವ್ರ ಈಗ ನೀವು ಯಾರು ಸರಿ ಆಗ್ಬೇಡಿ. 4-5 ಜನ ಬೇಕು ಅಂತ ಸರಿ ಬಿಡಿ. ಈಗ ಆಯ್ತು ಅವ್ರೇನೋ ಮೇಲೆ ಬಲಿಗೆಲ್ಲ ಬರ್ತಲ್ಲ. ನಿಮ್ ಎದುರುಗಡೆ ಬರ್ಲಿ. ಈಗ ಇದೆ ಒಂದು ಅನಿವಾರ್ಯತೆ ಇಲ್ಲ. ಈಗ ಇದನ್ನ ಇದು ಮಾಡ್ಬಿಟ್ಟು ಕಾಲ್ ತೆಗೆಯಪ್ಪ ಅದನ್ನ ಕೊಡಿ, ಇಶ್ಯೂ ಮಾಡಿ. ಮತ್ತೆ ಯಾವ್ದೇ ಕಾರಣಕ್ಕೂ ಅಕ್ಕಿ ಕಡಿಮೆ ಕೊಡಬಾರ್ದಮ್ಮ. ಅಕ್ಕಿ ಕಡಿಮೆ ಕೊಡಬಾರ್ದು. ಬಡವರು ಬಗ್ರು ತಿನ್ನೋದು. ಯಾಕೆಂದ್ರೆ ಎಲ್ಲ ಅಕ್ಕಿ ಬರ್ತಾ ಇದ್ದಲ್ಲ, ಇದು ಯಾವನೇ ಒಬ್ಬ ಮಿನಿಸ್ಟ್ರು ಅವನು ಕೊಡ್ತಾ ಇಲ್ಲ. ಇವರೆಲ್ಲ ದುಡ್ದು ಟ್ಯಾಕ್ಸ್ ಕಟ್ತಾ ಇರೋದು. ಅಕ್ಕಿ ಇಲ್ಲಿ ಬರ್ತಾ ಇರೋದು ಮಿನಿಸ್ಟರ್ ದುಡ್ದು ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ದುಡ್ಡಲ್ಲಿ ಬರ್ತಿರೋದು. ದಯವಿಟ್ಟು ಅದನ್ನ ಮಿನಿಸ್ಟರ್ ಆಗ್ಬೋದು, ನೀವು ರೆಸ್ಟೋರೆಂಟ್ ಯಾರಿಗೂ ತಿನ್ನೋ ಆಧಾರ ಇಲ್ಲ. ಅಕ್ಕಿಗಳು ಹಾಗಾಗಿ ಬೇಕು. 5 kg ಕಡಿಮೆ ನಾವೇನಾದ್ರು ಕೇಳಿ 400-700 ಕಾರ್ಡ್ ಮಿಸ್ ಆಗ್ತಾ ಇದ್ದು ಮಿಸ್ ಆಗಿದೆ ಅಂತ ಹೇಳ್ಬಿಡ್ತಾ ಇದ್ದ. ಸರಿ, ಅದನ್ನ ಸರಿಪಟ್ಟು ಫುಡ್ ಇನ್ಸ್ಪೆಕ್ಟರ್ ಹತ್ರ ಇದ್ ಮಾಡ್ತೀವಿ. ಅವನೇನ್ ನಿದ್ದೆ ಮಾಡ್ತಾವ ಫುಡ್ ಇನ್ಸ್ಪೆಕ್ಟರ್ ಕೇಳ್ತೀವಿ. ಅವ್ರ ತರ ಕೇಳ್ತಾ ಇದೀವಿ. ಫುಡ್ ಇನ್ಸ್ಪೆಕ್ಟರ್ನು ಕೇಳ್ತೀವಿ, ಫುಡ್ ಕಮಿಷನರ್ ಕೇಳ್ತೀವಿ. ಅದೇ ಅವ್ರಿಗೂ ಸಹ ಇದೆ. ನಾವು ಇವ್ರು ಕಟ್ಟುವಂತ ಟ್ಯಾಕ್ಸ್ ಅಲ್ಲೇ ಅವ್ರಿಗೂ ಸಹ ಸಂಬಳ ಹೋಗೋದು. ಹಾಗಾಗಿ ಅವ್ರನ್ನೂ ಕೇಳ್ತೀವಿ. ಸರಿ, ನೀವು ಇದನ್ನ ಮಾಡಿ ಇದ್ರಲ್ಲಿ ಎಷ್ಟಾಯ್ತದ ಅಷ್ಟು ಇಶ್ಯೂ ಮಾಡ್ತಾ ಇರ್ರಿ. ಇಶ್ಯೂ ಮಾಡ್ಬಿಟ್ಟು ಮತ್ತೆ 3 ಗಂಟೆ ರಾತ್ರಿಗೆ ಎದ್ದು ಬರ್ತಾ ಇದ್ರು. ನಾವು ಎಲ್ಲ ಮಹಿಳೆಯರು ಅವ್ರಿಗೆ ಖಂಡಿತವಾಗಿ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಿ. 3 ಗಂಟೆ ಬರಬಾರ್ದು. ಬೋರ್ಡ್ ಹಾಕ್ಸಿ ನೀವು ಬೋರ್ಡ್ ಹಾಕ್ಸಿ. ಮತ್ತೆ ಫುಡ್ ಇನ್ಸ್ಪೆಕ್ಟರ್ ನಮ್ ಟೋಕನ್ ಕೊಟ್ಟು ಕಳ್ಸ್ಬಿಡಿ ಅಷ್ಟು ಜನಕ್ಕೆ. ಸಾಯಂಕಾಲ ಬರ್ತಾರೆ, ಗೊತ್ತಾಯ್ತಾ? ಟೋಕನ್ ತಗೊಂಡೋದ್ರೆ ಈಗ ಬರಲ್ಲ. ಅವ್ರ ಕೆಲಸ ಮುಗಿದ್ಮೇಲೆ ಸಾಯಂಕಾಲ ಬರ್ತಾರೆ. ಅಲ್ಲ, ನೀವು ತಿಂಗಳಲ್ಲಿ 26 ದಿನ ಟೈಮಿಂಗ್ಸ್ ಆಯ್ತಣ್ಣ. 20 ದಿನ ತೆಗೆದು ಬಿಡ
ಅಲ್ಲ ನೀವು ಬಾಗಿಲು ಹಾಕಿದ್ರೆ ನಾವೇ ಎಷ್ಟು ಸಾರಿ ಬಂದು ನೋಡ್ಕೊಂಡು ಹೋಗಿಲ್ಲ, ಬಾಗಿಲು ಆಗಿದೆ ಆಲ್ರೆಡಿ. ಅದಕ್ಕೆ ಖಾಲಿ ಆಗೋ ತನಕ ಬಾಗಿಲು ಖಂಡಿತ ಹಾಕಲ್ಲಣ್ಣ. ಹೆಂಗ ಸರಿ, ನೀವು ಇವತ್ತೇನೋ ಹೇಳ್ತಾ ಇದ್ದೀರಾ, ನೆಕ್ಸ್ಟ್ ಇನ್ನೊಂದ್ಸರಿ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀವಿ. ಬಾಗಿಲು ಹಾಕಿದಾಗ ದಯವಿಟ್ಟು ಪ್ರಾಬ್ಲಮ್ ಆಗದಂಗೆ ಇವ್ರು ಕೊಡಿ. ಅಕ್ಕಿ ಅಂಗಡಿ ಒಳಗಡೆ ಇಟ್ಕೊಂಡು ರೇಷನ್ ಇಶ್ಯೂ ಮಾಡಿದ್ರೆ ಬಾಗ್ಲ ಹಾಕಿದ್ರೆ ಅದು ನನ್ ತಪ್ಪು. ಅಕ್ಕಿನೇ ಖಾಲಿ ಆಯ್ತು ಅಂದ್ಮೇಲೆ ನಾವೇನ್ ಮಾಡೋಣ? ಅಕ್ಕಿ ನೀವು ಖಾಲಿ ಆದ್ರೆ ಇಂಡೆಂಟ್ ಹಾಕ್ಬಿಟ್ಟು ತರ್ಸ್ಕೋಬಹುದಲ್ವಾ, ಒಂದು ನೋಟಿಸ್ ಬೋರ್ಡ್ ಹಾಕ್ಬೋದಲ್ವಾ, ಈ ಡೇಟ್ ಬರುತ್ತಪ್ಪ ಅಂತ ಹೇಳ್ಬಿಟ್ಟು. ಇಲ್ಲ ನೀವು ಅವ್ರ ಅಧಿಕಾರಿಗಳ ಹತ್ರ ಕನ್ಫರ್ಮ್ ಮಾಡ್ಕೋಬಹುದಲ್ವಾ. ಕನ್ಫರ್ಮ್ ಆಗಿ ಯಾವತ್ತೂ ಹೇಳೋಣ. ಅಲ್ಲ ನೀವು ಇದು ಮಾಡ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೊಂಡು, ಈಗ ಇವ್ರಿಗೆ ಗೊತ್ತಾಗಲ್ಲ, ಇವ್ರಿಗೆ ಗೊತ್ತಾಗಲ್ಲ, ನೀವು ಅವ್ರ ಆಫೀಸರ್ಗೆ ಫೋನ್ ಮಾಡ್ಬಿಟ್ಟು ಇಂಥ ಡೇಟ್ ಬರ್ತದೆ ನಮ್ಗೆ ಗಲಾಟೆ ಮಾಡ್ತಾರೆ, ನೀವು ಕಳ್ಸ್ಕೊಡಿ ಅಂತ ಹೇಳ್ಬಿಟ್ಟು ಎದುರುಗಡೆ ನೋಟಿಸ್ ನೀವು ಸರಿ ಅವ್ರು ಕಳಿಸಿಲ್ಲ ಅಂತ ಕೊಡ್ತೀನಿ, ಆದ್ರೆ ನೀವು ಅಟ್ಲೀಸ್ಟ್ ನೋಟಿಸ್ ಬೋರ್ಡ್ ಎಷ್ಟೋ ಸರಿ ಓಪನ್ ಇರಲ್ಲ ಮೊರೆ. ನೀವು ಅಂಗಡಿ ಹೋಗಿದಾಗ ನೋಟಿಸ್ ಹಾಕಿ ಟೈಮಿಗೆ ಬೈ ಅಂತ ಹೇಳ್ಬಿಟ್ಟು ನೋಟಿಸ್ ಬೋರ್ಡ್ ಕಡ್ಡಾಯವಾಗಿ ಮೇಂಟೈನ್ ಮಾಡಿ. ಮತ್ತೆ ಈ ಫುಡ್ ಫುಡ್ ಅದು ನಂಬರ್ ಆ ನಂಬರ್ ಹೋಗ್ತಾ ಇತ್ತು, ನಂಬರ್ ಹೋಗ್ತಾ ಇಲ್ಲ. ಅದು ಯಾವ್ದು ಹಾಕಿರೋದು, ಎಲ್ಲ ಹಾಕಿದ್ದೀರಾ? ಸ್ಲಿಪ್ಪು, ಟೆಂಪ್ರರಿ ಸ್ಲಿಪ್. ಯಾರು ಬಂದು ಎಣ್ಣೆ ಕುಡ್ಬಿಟ್ಟು ಅರ್ಧ ಹಾಕ್ಬಿಟ್ರೆ ಏನ್ ಮಾಡ್ತೀರಾ? ಈ ಸ್ಲಿಪ್ಪ ಮತ್ತೆ ಇನ್ಯಾವುದು ಮಳೆ ಬಂದು ಹೊರಟದ ಆ ತರದ ನೋಟಿಸ್ ಹಾಕೋದು. ಇಲ್ಲ ಪೇಂಟ್ ಅಲ್ಲಿ ಬರ್ಸ್ಬೇಕು, ಇಲ್ಲ ಒಂದು ಇದು ಮಾಡ್ಬೇಕು. ನೋಡಿ ನೀವೇ ಮಳೆ ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತಾರೆ? ಅದ್ರಲ್ಲಿ ನಾನೇ ಮಾಡುವ ಲೈನಲ್ಲಿ ಇದಾರೆ. ಮಾತಾಡಿ, ನೀವು ಪ್ರಶ್ನೆ ಮಾಡಿ. ಮಂಜುನಾಥ್ ಮಾತಾಡ್ತೀರಾ? ಡಿಪೋದ ನಂಬರ್ ಹೇಳ್ಬಿಡಪ್ಪ. ಬೇರೆ ಬರುತ್ತೆ ಕಣಯ್ಯ, ಕಳಿಸ್ತೀವಿ. ಲಿಂಕ್ ಕಳ್ಸೋಣ ಬಿಡು, ತಲೆ ಕೆಡಿಸ್ಕೊಳ್ಬೇಡ. 253 ಕೇಂದ್ರ ಸಂಖ್ಯೆ ಬರ್ಕೋ. ಕೇಂದ್ರ ಸಂಖ್ಯೆ 30160 ಬರ್ಕೋ. 253 ಸಿಸಿ ಕಾಮಾಕ್ಷಿ ಪಾಳ್ಯ CCS. ಕ್ಯಾಲಿಬ್ರೇಷನ್ ಎಲ್ಲ ನೀವೇನಾ ಸರ್ ಇದು ನೋಡೋದು, ಮೇಂಟೈನ್ ಮಾಡೋದು? ನೋಡಿ ಮೇಡಮ್ ಅವರೇ, ಈ ತರ ಇದ್ ಮಾಡಿ. ಯಾವ್ದು ಕರೆಂಟ್ ನಂಬರ್ ಇದೆ ಅದನ್ನ ಬರ್ಸಿ, ದಯವಿಟ್ಟು ಅದನ್ನ ಕರೆಂಟ್ ನಂಬರ್ ಬರ್ಸಿ. ಅಂಟಾಕ್ಬೇಡಿ. ಇವ್ರ ನಂಬರ್ ಕಂಟ್ಯಾಕ್ಟ್ 2-3 ನಂಬರ್ ಏನಿದೆ ಆ ನಂಬರ್ ಬರ್ಸಿ ದಯವಿಟ್ಟು. ಬೇರೆ ಇನ್ನೇನಾದ್ರು ಕಂಪ್ಲೇಂಟ್ ಇದೆಯಾ ಇವ್ರ? ಯಾರ್ದಾದ್ರು ಇದೆಯಾ? ಸರಿ, ಈ ಸದ್ಯದಲ್ಲಿ ಯಾರು ಎದುರ್ಕೊಂಡು ಹೇಳ್ತಾ ಇಲ್ಲ, ಇರ್ಲಿ, ಇಷ್ಟಕ್ಕಿರ್ಲಿ. ಹಾಗಾಗಿ ಇವ್ರಿಗೆಲ್ಲ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಾದ್ರೂ ತೂಕ ಹಾಕ್ಬಿಟ್ಟು ಹೇಳ್ತಾರೆ ಅಂತ ಅನ್ಕೊಂಡಿದ್ದೀವಿ. ಇಲ್ಲಿಗೆ ನಾವು ರೆಕಾರ್ಡನ್ನು ಕ್ಲೋಸ್ ಮಾಡಿ ಇದು ಮಾಡ್ತಾ ಇದ್ದೀವಿ. ಬೇರೆ ಯಾರಾದ್ರೂ ದೂರು ನೀಡೋದಾದ್ರು ನೀಡಬಹುದು. ಹಾಗಾಗಿ ಇದನ್ನ ಲೈವ್ ಎಂಡ್ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.